ಟಾಕ್ಸಿಕ್ ಸಿನಿಮಾದ ಸ್ಟೈಲಿಸ್ಟ್ ಯಾರು? ಈ ಡಿಸೈನರ್ಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ಆ ಡಿಸೈನರ್ ಯಾರು? ಆಕ್ಷನ್ ಲೇಡಿಗಳ ರೀತಿ ಅವರು ಕಾಣಿಸ್ಕೊಂಡಿದ್ದಾರೆ. ಯಾರವರು ಅನ್ನುವಂತಹ ಅವ್ರ ಹೆಸರನ್ನ ಬ್ರೇಕ್ ಮಾಡ್ತೀನಿ. ಇವರೆಲ್ಲ ಕಾಸ್ಟ್ಯೂಮ್ ಹಿಂದೆ ಏನಾದರೂ ಒಂದೊಂದು ರೋಚಕವಾದಂತಹ ಸ್ಟೋರಿ ಇದೆಯಾ? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಸಿನಿಮಾ ಇವಾಗಲೇ ಹವಾವನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬಹುದು. ಏನಾದರೂ ಒಂದು ಅಪ್ಡೇಟ್ ಸಿಗ್ಲಪ್ಪ ಅಂತ ಯಶ್ ಅವರ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ವೀಕು ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅಂದರೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ತಲೆಯಲ್ಲಿರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಟಾಕ್ಸಿಕ್ ಸಿನಿಮಾದ ಸ್ಟೈಲಿಸ್ಟ್ ಯಾರು? ಒಂದು ರೀತಿಯಲ್ಲಿ ಯಶ್ ಅವ್ರನ್ನ ಒಂದು ವಿಲನಿಶ್ ಲುಕ್ನಲ್ಲಿ ತೋರಿಸಲಿಕ್ಕೆ ಈ ಡಿಸೈನರ್ಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾದರೆ ಆ ಡಿಸೈನರ್ ಯಾರು? ಅದರಲ್ಲೂ ಕೂಡ ರುಕ್ಮಿಣಿ ವಸಂತ ಅವ್ರ ಲುಕ್ ಇರಬಹುದು, ನಯನತಾರ ಅವರ ಲುಕ್ ಇರಬಹುದು, ಕಿಯಾರಾ ಅವರ ಲುಕ್ ಇರಬಹುದು. ಬಹಳ ಒಂದು ಆ್ಯಕ್ಷನ್ ಲೇಡಿಗಳ ರೀತಿ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇವ್ರಿಗೆಲ್ಲ ಒಂದು ಕಾಸ್ಟ್ಯೂಮ್ ಡಿಸೈನರ್ ಮಾಡಿದಂತಹ ಆ ಕಾಸ್ಟ್ಯೂಮರ್ ಯಾರು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಆಗಿರುವಂಥದ್ದು ಅವ್ರ ಹೆಸರು, ಜೊತೆಗೆ ಗೂಗಲಲ್ಲೂ ಕೂಡ ಸರ್ಚ್ ಆಗಿರುವಂಥದ್ದು ಅವ್ರ ಹೆಸರು, ಟಾಕ್ಸಿಕ್ ಡಿಸೈನರ್ ಯಾರು ಅಂತ. ಸೊ ಸದ್ಯಕ್ಕೆ ಒಂದು ಮಾಹಿತಿಯ ಪ್ರಕಾರ, ಒಂದು ಮೂಲದ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಡಿಸೈನರ್ ಯಾರು ಅನ್ನುವಂತಹ ಸುದ್ದಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದಷ್ಟು ಯಶ್ ಅವರ ಲುಕ್ ಆಗಿರಬಹುದು ಅಥವಾ ಅವರ ಒಂದು ಸ್ಟೈಲಿಶ್ ಆಗಿ ಅವ್ರು ಕಾಣಿಸ್ಕೊಳ್ಬೇಕಾಗಿದ್ರೆ ಈ ಡಿಸೈನರ್ ಪಾತ್ರ ಹೇಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಮೊದಲನೇದಾಗಿ ಗೀತು ಅವರ ವಿಷನ್ ಏನಿದೆ ಅಂತಂದರೆ, ಈ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಗೀತು ಅವರು ಫಸ್ಟ್ಲಿ ಅವರು ಫೆಮಿನಿಸ್ಟ್ ಆಗಿದ್ದಾರೆ. ಸೊ ಇದರಲ್ಲಿ ಅವರ ಕಣ್ಣಿಗೆ ಅವೆಷ್ಟು ಕ್ರಿಯೇಟಿವ್ ಆಗಿ ತೋರಿಸ್ಬೇಕು ಯಶ್ ಅವ್ರನ್ನ ಇರಬಹುದು, ಜೊತೆಗೆ ಅಷ್ಟು ಮಹಿಳೆಯರನ್ನ ನಾಯಕಿ ನಟಿಯನ್ನಿರಬಹುದು. ಸೊ ಅಷ್ಟು ಒಂದು ವೆರೈಟಿಯಾಗಿ ಕ್ರಿಯೇಟಿವ್ ಆಗಿ ತೋರಿಸುವಂತಹ ಪ್ರಯತ್ನ ಇದರಲ್ಲಿ ಅವರು ಮಾಡಿರುವಂಥದ್ದು ಕೂಡ ನೋಡಬಹುದು. ಮೊದಲನೇದಾಗಿ ಹುಮಾ ಕುರೇಶಿ ಅವರು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅವರ ಪೋಸ್ಟರ್ ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಯಿತು. ಅಂದರೆ ಒಂದು ಪೋಸ್ಟರಲ್ಲಿ ಅವರನ್ನು ತೋರಿಸಿರುವಂತಹ ರೀತಿ ಬಹಳ ವಿಭಿನ್ನವಾಗಿ ತೋರಿಸಿದ್ದಾರೆ. ಬಟ್ ಸೊ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸುತ್ತೆ. ಸೊ ಈ ಹುಮಾ ಕುರೇಶಿ ಅವರ ಒಂದು ಕಾಸ್ಟ್ಯೂಮ್ ನೋಡ್ತಾ ಇದ್ದರೆ ಈ ಒಂದು ಕಾಸ್ಟ್ಯೂಮ್ ಡಿಸೈನರ್ ಯಾರಪ್ಪ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಆ ರೀತಿಯಾಗಿ ಇದರಲ್ಲಿ ಅವರಿಗೆ ಒಂದು ಕಾಸ್ಟ್ಯೂಮ್ ಮಾಡಿರುವಂಥದ್ದು. ಇದರ ಜೊತೆಗೆ ನಯನತಾರ ಅವ್ರನ್ನೂ ಕೂಡ ಬಹಳ ಪವರ್ಫುಲ್ ಆಗಿ ತೋರಿಸಿದ್ದಾರೆ. ಒಂದು ಆ್ಯಕ್ಷನ್ ಲೇಡಿಯಾಗಿ ನಯನತಾರ ಅವ್ರನ್ನ ತೋರಿಸಿದ್ದಾರೆ. ತಾರಾ ಅವ್ರನ್ನೂ ಕೂಡ ಒಂದು ಬೋಲ್ಡ್ ಆಗಿ ಫೈಟರ್ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ರುಕ್ಮಿಣಿ ವಸಂತ ಅವರ ಲುಕ್ಕು ಕೂಡ ಬಹಳ ಒಂದು ಪವರ್ಫುಲ್ ಆಗಿದೆ. ಸೊ ಈ ಹಿಂದಿನ ಸಿನಿಮಾಗಳಲ್ಲಿ ರುಕ್ಮಿಣಿ ಅವರ ಒಂದು ಪಾತ್ರ ಹೇಗಿತ್ತು ಆ ರೀತಿಯಾಗಿಲ್ಲ, ಒಂದು ವಿಶೇಷವಾಗಿದೆ. ಜೊತೆಗೆ ಅವರಿಗೆ ಒಂದು ಕಾಸ್ಟ್ಯೂಮಿಂದಲೇ ಅವರನ್ನು ಫ್ಯಾನ್ಸ್ ಹೆಚ್ಚಾಗಿ ಒಂದು ಆ್ಯಕ್ಷನ್ ಆಗಿ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ. ಇದೆಲ್ಲದರ ಜೊತೆಗೆ ಯಶ್ ಅವರ ಒಂದು ಪೋಸ್ಟರ್ ಬಿಡ್ತಾರೆ ಅವರ ಬರ್ತ್ಡೇ ಹಿಂದಿನ ದಿನ. ಆ ಪೋಸ್ಟರ್ ನೋಡಿದ ಮೇಲಂತೂ ಅವರ ಫ್ಯಾನ್ಸು ನಿಜವಾಗ್ಲೂ ಕೂಡ ಕಳೆದು ಹೋಗ್ಬಿಟ್ರು. ಬಿಕಾಸ್ ಆ ಒಂದು ಸ್ವ್ಯಾಗಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ರು. ಒಂದು ಬೆಂಕಿ ಹಾಗೆ ಹೊಗೆಯ ನಡುವೆ ಯಶ್ ಅವ್ರನ್ನ ತೋರಿಸಿರುವಂಥದ್ದು, ಅದರಲ್ಲಿ ಅವರ ಒಂದು ಸ್ಟೈಲಿಶ್ ಲುಕ್ ಇದೆಯಲ್ಲ ಅದು ಬಹಳ ಮ್ಯಾಟ್ರ್ ಆಯಿತು. ಜೊತೆಗೆ ಆ ಒಂದು ನಗು ಆ ಒಂದು ಕಾಸ್ಟ್ಯೂಮ್ಗೆ ಬಹಳ ಸೂಟ್ ಆಗ್ತಾಯಿತ್ತು. ಇದನ್ನೆಲ್ಲದನ್ನು ಒಂದು ನೋಡ್ತಾ ಹೋದಾಗ ಯಾರು ಈ ಒಂದು ಕಾಸ್ಟ್ಯೂಮ್ ಡಿಸೈನರು ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು. ಸೊ ನಾನಿವಾಗ ಯಾರವರು ಅನ್ನುವಂತಹ ಅವ್ರ ಹೆಸರನ್ನ ಬ್ರೇಕ್ ಮಾಡ್ತೀನಿ. ಯಶ್ ಅವರ ಒಂದು ಸ್ಟೈಲಿಶ್ ನೇಮ್ ಏನಪ್ಪ ಅಂತಂದರೆ ಅಲೆಕ್ಸ್ ವಿಜಯಕಾಂತ್ ಅಂತ. ಇವರು ಯಶ್ ಅವರ ಏನು ಲುಕ್ ಏನಿದೆ ಔಟ್ಲುಕ್ಕು ಅದನ್ನು ನೋಡ್ಕೊಳ್ತಾ ಇರುವಂಥದ್ದು. ಇದರ ಜೊತೆಗೆ ಒಂದು ಕಾಸ್ಟ್ಯೂಮ್ ಡಿಸೈನರ್ ಯಾರು ಟಾಕ್ಸಿಕ್ ಸಿನಿಮಾಗೆ ಅಂತ ಹೋದಂತಹ ಸಂದರ್ಭದಲ್ಲಿ ನೇಹಾ ಆರ್ ಬಜಾಜಿ. ಇವರು ಸಾಕಷ್ಟು ಅಂದರೆ ಬಾಲಿವುಡ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾಗಳಿಗೂ ಕೂಡ ಇವರು ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿದ್ದಾರೆ, ನೇಹಾ ಆರ್ ಬಜಾಜಿ ಅವರು. ಸೊ ಇವರು ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಸ್ಟ್ಯೂಮನ್ನು ಮಾಡಿಕೊಟ್ಟಿರುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಆಗಲೇ ನಾನು ಹೇಳ್ತಾ ಹೋಗಿದ್ದೆ ನಿಮಗೆ ಯಾವ ರೀತಿಯಲ್ಲಿ ಒಬ್ಬೊಬ್ಬರ ಲುಕ್ಕು ಕೂಡ ಕಾಣಿಸ್ಕೊಂಡಿದೆ ಈ ಸಿನಿಮಾದಲ್ಲಿ ಅಂತ. ಸೊ ಅದನ್ನು ನಾನು ಕಂಪ್ಲೀಟಾಗಿ ನಿಮಗೆ ವಿತ್ ಸ್ಟಿಲ್ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಕಿಯಾರಾ ಅವರ ಒಂದು ಪೋಸ್ಟರನ್ನು ಬಿಡ್ತಾರೆ. ಇಲ್ಲಿ ಕಿಯಾರಾ ಅವರ ಒಂದು ಕಾಸ್ಟ್ಯೂಮ್ ನೋಡ್ತಾ ಹೋದಂತಹ ಟೈಮ್ನಲ್ಲಿ ಭಾಳ ಒಂದು ನ್ಯೂಲಿ ಒಂದು ವಿಶೇಷವಾದಂತಹ ಶೇಡ್ನಲ್ಲಿ ಇದರಲ್ಲಿ ಕಿಯಾರಾ ಅವರು ಕಾಣಿಸ್ಕೊಂಡಿರುವಂಥದ್ದು ಕೂಡ ನೋಡಬಹುದು. ಹಾಗೆ ಉಮಾ ಕುರೇಶಿ ಅವರು ಕೂಡ ಅವರ ಕಾಸ್ಟ್ಯೂಮು ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅವರಿಗೆ. ಜೊತೆಗೆ ಏನೋ ಒಂದು ಕ್ಯೂರಿಯಸ್ ಆಗಿರುವಂತಹ ವಿಚಾರ ಆ ಕಾಸ್ಟ್ಯೂಮ್ ಹಿಂದೆನೂ ಕೂಡ ಅಡಗಿದೆ ಅನ್ನುವಂತಹ
ವಿಷಯ ಕೂಡ ಗೊತ್ತಾಗ್ತಾ ಇದೆ. ಹಾಗೆಯೇ ನಯನತಾರ ಅವ್ರ ಕಾಸ್ಟ್ಯೂಮ್ ಬಹಳ ಬೋಲ್ಡಾಗಿ ಸ್ಟನ್ನಿಂಗ್ ಆಗಿ ನಯನತಾರ ಅವರು ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇವರೆಲ್ಲ ಕಾಸ್ಟ್ಯೂಮ್ ಹಿಂದೆ ಏನಾದರೂ ಒಂದೊಂದು ರೋಚಕವಾದಂತಹ ಸ್ಟೋರಿ ಇದೆಯಾ, ಏನಾದರೂ ಮಿಸ್ಟ್ರಿ ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ರುಕ್ಮಿಣಿ ವಸಂತ ಅವರ ಕಾಸ್ಟ್ಯೂಮ್ ಕೂಡ ನೋಡಿ, ರುಕ್ಮಿಣಿ ವಸಂತ ಅವರ ಕಾಸ್ಟ್ಯೂಮು ಕೂಡ ವಿಶೇಷವಾಗಿದೆ. ಒಂದೊಂದು ಬೇರೆ ಶೇಡ್ನಲ್ಲೇ ಇಲ್ಲಿ ರುಕ್ಮಿಣಿ ವಸಂತ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ. ಜೊತೆಗೆ ಇಲ್ಲಿ ತಾರಾ ಸುತಾರ ಅವರ ಒಂದು ಫೋಟೋವು ಕೂಡ ಬಹಳ ನೋಡಿ, ಇಲ್ಲಿ ಒಂದು ಆ್ಯಕ್ಷನ್ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಕೂಡ ನೋಡಬಹುದು, ತಾರಾ ಅವರ ಒಂದು ಫೋಟೋ. ಸೊ ಹೀಗಿರಬೇಕಾದ್ರೆ ಯಶ್ ಅವ್ರಿಗೆ ಯಾವ ರೀತಿ ಕಾಸ್ಟ್ಯೂಮ್ ಇರುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ಗಳಿಗೂ ಕೂಡ ಇತ್ತು. ಜೊತೆಗೆ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಿಕಾಸ್ ಒಂದು ಗ್ಲಿಂಪ್ಸ್ನಲ್ಲಿ ಯಶ್ ಅವರು ನೆಕ್ಸ್ಟ್ ಲೆವೆಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವರೆಲ್ಲರ ಒಂದು ಕಾಸ್ಟ್ಯೂಮ್ ಹಿಂದೆ ಇರುವಂತಹ ಒಂದೊಂದು ಸ್ಟೋರಿಯ ಹಿಂದೆನೂ ಕೂಡ ಒಬ್ಬ ಲೇಡಿ ಡಿಸೈನರ್ ಇರುವಂಥದ್ದು ಕೂಡ ನಾವು ನೋಡ್ಬೋದು. ಅದು ಕೂಡ ಲೇಡಿ ಡೈರೆಕ್ಟರ್ ಜೊತೆಗೆ ಲೇಡಿ ಹೀರೋಯಿನ್ಸ್ ಏನಿದ್ದಾರೆ ಅವರೇ ಇದರಲ್ಲಿ ಹೀರೋ ಆಗುವಂತಹ ಚಾನ್ಸಸ್ ಕೂಡ ಇದೆ. ಜೊತೆಗೆ ಲೇಡಿ ಡಿಸೈನರ್ ಜೊತೆಗೆ ಒಂದು ಅದ್ಭುತವಾದಂತಹ ಮೂವಿನ ಕಟ್ಕೊಡುವಂತಹ ಕೆಲಸ ಮಾಡಿದ್ದಾರೆ. ಅದು ಆ ಡಿಸೈನರ್ ನೇಮು ನೇಹಾ ಆರ್ ಬಜಾಜಿ. ಸೊ ಇವರು ಬೀಟೋನ್ನ ಒಂದು ಒಳ್ಳೆ ಫ್ಯಾಷನ್ ಡಿಸೈನರ್ ಆಗಿ ಗುರುತಿಸ್ಕೊಂಡಿದ್ದಾರೆ ಅವ್ರನ್ನ ಅವರು. ಸೊ ಕಾದು ನೋಡೋಣ. ನೆಕ್ಸ್ಟು ಟೀಸರ್ ಬರುತ್ತೆ ನೆಕ್ಸ್ಟ್ ವೀಕು, ಜೊತೆಗೆ ಟ್ರೈಲರ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಹಾಗೆ ಇದೇ ಮಾರ್ಚ್ 19ನೇ ತಾರೀಕು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಸಿನಿಮಾದಲ್ಲಿ ಅವರ ಕಾಸ್ಟ್ಯೂಮ್ ಇರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ. ಜಸ್ಟ್ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.